ಸತತ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸಲು ಸಾಧ್ಯ. ಸಣ್ಣಕ್ಕಿ. ಹೌದು, ಸತತ ಪ್ರಯತ್ನದಿಂದ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದು ಹಟ್ಟಿ ಚಿನ್ನದ ಗಣಿಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ವಿಜಯಕುಮಾರ ಸಣ್ಣಕ್ಕಿ ಹೇಳಿದರು. ಅವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಆರ್ಯ ವೈಶ್ಯ ಸಮಾಜದವರು ವಾಸವಿ ಜಯಂತಿ ಅಂಗವಾಗಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸೀನಿಯರ್ ಮ್ಯಾನೇಜರ್ ನಿಂದ ಪದೋನ್ನತಿ ಹೊಂದಿ ಡಿಜಿಎಂ ಹುದ್ದೆಗೇರಿದ ವಿಜಯಕುಮಾರ್ ಸಣ್ಣಕ್ಕಿಯವರಿಗೆ ಬುಧವಾರ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಕ್ಕೆ ಪ್ರತಿಯಾಗಿ ಮಾತನಾಡಿದರು. ಅಂದುಕೊಂಡ ಗುರಿ ಸಾಧಿಸಬೇಕೆಂಬ ಛಲವಿದ್ದರೂ ಅಡ್ಡಿ ಆತಂಕಗಳು ಬರುವುದು ಸಹಜ. ಅದನ್ನು ಮೆಟ್ಟಿ ನಿಲ್ಲುವ ಗಟ್ಟಿತನ ಬೇಕಾಗುತ್ತದೆ. ಬಾಲ್ಯದಿಂದಲೇ ನಾವು ಉತ್ತಮ ಗುರಿ ಇಟ್ಟುಕೊಂಡು ಮುನ್ನುಗ್ಗಬೇಕು. ಶಿಕ್ಷಣವೇ ಉಜ್ವಲ ಭವಿಷ್ಯದ ಅಡಿಪಾಯ. ಹೀಗಾಗಿ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ವ್ಯರ್ಥ ಜೀವನ ಸಾಗಿಸಲು ಪಾಲಕರು ಮಕ್ಕಳಿಗೆ ಅವಕಾಶ ಮಾಡಿಕೊಡದೆ ಗುಣಮಟ್ಟದ ಸಂಸ್ಕಾರಯುತ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ಪಾಲಕರಿಗೆ ಸಲಹೆ ಮಾಡಿದರು. ಜೊತೆಗೆ ತಾವು ಅಭ್ಯಸಿಸಿದ ವೇಳೆಯ ಕುಗ್ರಾಮದ ಸರ್ಕಾರಿ ಶಾಲೆ ಹಾಗೂ ಶಿಕ್ಷಕರ ಕೊರತೆ ಮತ್ತು ಅಲ್ಲಿನ ದುಸ್ಥಿತಿಯನ್ನು ವಿವರಿಸಿ ಶಿಕ್ಷಣವು ಇಂದು ಮಹತ್ತರ ಬದಲಾವಣೆ ಸಾಧಿಸಿದೆ. ಅದರ ಸದುಪಯೋಗ ಪಡೆದುಕೊಂಡು ಕುಟುಂಬಕ್ಕೆ ಆಸರೆಯಾಗುವುದಲ್ಲದೆ ದೇಶದ ಉನ್ನತಿಗೆ ಸಹಕರಿಸಿ ಎಂದು ಯುವಕರಿಗೆ ಕರೆ ನೀಡಿದರು. ಇದಕ್ಕೂ ಪೂರ್ವ ಬೆಳಗ್ಗೆ ಶ್ರೀ ಕನ್ನಿಕಾ ಪರಮೇಶ್ವರಿ ಮೂರ್ತಿಗೆ ಅಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜೆಗಳು ಜರುಗಿದವು. ನಂತರ ಸರ್ವಾಲಂಕೃತಗೊಂಡ ತೆರೆದ ವಾಹನದಲ್ಲಿ ಬೃಹತ್ ವಾಸವಿ ಭಾವಚಿತ್ರವನ್ನಿಟ್ಟು ಸಕಲ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದರು. ಮಧ್ಯಾಹ್ನ ಪ್ರಾಣೇಶ್ ಸಣ್ಣಕ್ಕಿ ಕುಟುಂಬದವರಿಂದ ಮಹಿಳೆಯರಿಗೆ ಮತ್ತು ಬಾಲ ಮುತ್ತೈದೆಯರಿಗೆ ಉಡಿ ಅಕ್ಕಿ ತುಂಬುವ ಕಾರ್ಯಕ್ರಮ ನಡೆಯಿತು. ಇದಕ್ಕೂ ಮೊದಲು ಆರ್ ವರಮಹಾಲಕ್ಷ್ಮಿ ಮನೆಯಿಂದ ನೂತನವಾಗಿ ಸಿದ್ಧಗೊಳಿಸಿದ ಬೃಹತ್ ಶ್ರೀ ವಾಸವಿ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ವಾಸವಿ ದೇವಸ್ಥಾನಕ್ಕೆ ತರಲಾಯಿತು. ಸಂಜೆ ಮಕ್ಕಳು, ಮಹಿಳೆಯರು, ಪುರುಷರಿಂದ ವೈವಿಧ್ಯಮಯವಾದ ವಿವಿಧ ಅನೇಕ ಮನರಂಜಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಆರ್ಯ ವೈಶ್ಯ ಸಮಾಜದವರು ಬುಧವಾರ ದಿನಪೂರ್ತಿ ಅಂಗಡಿ ಮುಂಗಟ್ಟುಗಳನ್ನು ಸ್ಥಗಿತಗೊಳಿಸಿದ್ದರು.